ನಮಸ್ಕಾರ ಸ್ನೇಹಿತರೆ. ಕಲರ್ಸ್ ಕನ್ನಡದ ಜನಪ್ರಿಯ ಧಾರಾವಾಹಿ ಶ್ರೀಗಂಧದ ಗೂಡೆ ಇದರಲ್ಲೊಂದು ಇವಾಗ ದೊಡ್ಡ ಬದಲಾವಣೆಯೇ ನಡೆದಿದೆ ಅಂತ ಹೇಳ್ಬಹುದು. ಧಾರಾವಾಹಿಯ ನಾಯಕಿ ಚಂದನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದ ಸಂಜನಾ ಬುರ್ಲಿ ಅವರು ಸೀರಿಯಲ್ ಇಂದ ಹೊರಬಂದಿದ್ದಾರೆ. ಅವರು ಹೊರಬರಕ್ಕೆ ಕಾರಣ ಏನು, ಅಷ್ಟಕ್ಕೂ ಅವರ ಜಾಗಕ್ಕೆ ಬಂದಿರೋ ಹೊಸ ನಟಿ ಯಾರು, ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನೆಲ್ಗೆ ವಿಡಿಯೋಗೆ ಹೈ ಬಟನ್ನ ಪ್ರೆಸ್ ಮಾಡಿ, ಆಗ ನನ್ನ ವಿಡಿಯೋಗಳು ತುಂಬಾ ಜನರಿಗೆ ಹೋಗಕ್ಕೆ ಆಗತ್ತೆ. ಇನ್ನು ವಿಷಯಕ್ಕೆ ಬಂದ್ರೆ, ಸಂಜನಾ ಅವರು ಈ ಹಿಂದೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಅಲ್ಲಿ ಕೂಡ ಇದೇ ತರ ಮಾಡಿದ್ರು. ಅವರ ಪಾತ್ರ ತುಂಬಾ ಜನರಿಗೆ ಮೆಚ್ಚುಗೆ ಆಗಿತ್ತು. ಆದ್ರೆ ಸಡನ್ ಆಗಿ ಪಾತ್ರದಿಂದ ಹೊರಗಡೆ ಬಂದ್ಬಿಡ್ತಾರೆ. ರೀಸನ್ ಏನ್ ಹೇಳಿರ್ತಾರೆ ಅಂದ್ರೆ ತನ್ನ ಎಜುಕೇಶನಿಗೋಸ್ಕರ ಹೊರಗಡೆ ಬಂದಿರೋದು ಅಂತ. ಆದ್ರೆ ಅವರು ಹೊರಗಡೆ ಬಂದಾಗಿಂದ ಪುಟ್ಟಕ್ಕನ ಮಕ್ಕಳಿಗೆ ದೊಡ್ಡ ಹೊಡೆತ ಬಿತ್ತು ಅಂತಾನೆ ಹೇಳ್ಬಹುದು. ಅಲ್ಲಿ ಸ್ಟೋರಿನೇ ಚೇಂಜ್ ಮಾಡಿದ್ರು, TRP ಕೂಡ ಕಡಿಮೆ ಆಯ್ತು, ಸ್ಲಾಟು ಚೇಂಜ್ ಆಯ್ತು ಅಂತಾನೆ ಹೇಳ್ಬಹುದು. ಈಗ ಪುಟ್ಟಕ್ಕನ ಮಕ್ಕಳು ಅವರು ಹೊರಗಡೆ ಬಂದಿರೋ ಕಾರಣ ಏನು ಅಂದ್ರೆ, ಅವರು ಏನು ಅಂತ ಹೇಳಿಲ್ಲ, ಆದ್ರೆ ಅವರು ಈಗ ರೀಸೆಂಟ್ ಆಗಿ ಎಂಗೇಜ್ಮೆಂಟ್ ಆಗಿದ್ದಾರೆ. ಸೊ ಅವರ ಮದುವೆ ಕಾರಣದಿಂದ ಹೊರಗಡೆ ಬಂದಿರಬಹುದು ಅಂತಾನೆ ಹೇಳ್ಬಹುದು. ಸಂಜನಾ ಅವರ ನಂತರ ಚಂದನ ಪಾತ್ರದಲ್ಲಿ ಇನ್ನು ಮುಂದೆ ಸ್ನೇಹ ಮಂಜುನಾಥ್ ಅವರು ಕಾಣಿಸ್ಕೊಳ್ಳಲಿದ್ದಾರೆ. ಅವರು ರೀಲ್ಸ್ ಮೂಲಕ ನಮ್ಮೆಲ್ಲರಿಗೂ ಹತ್ರ ಆದವರು. ಹಾಗೆ ಜೀ ಪವರಲ್ಲಿ ಬರ್ತಾ ಇದ್ದ ಶುಭಸ್ಯ ಶೀಘ್ರಂ ಅನ್ನೋ ಸೀರಿಯಲ್ ಅಲ್ಲಿ ಬರ್ತಾ ಇದ್ರು. ಅವರ ಬ್ಯಾಡ್ ಲಕ್ಕೋ ಏನೋ ಆ ಸೀರಿಯಲ್ ತುಂಬಾ ದಿವಸ ಓಡಿಲ್ಲ, ಹಾಗೆ ಚಾನೆಲ್ ಕೂಡ ಮುಂದುವರಿಲಿಲ್ಲ. ಸೊ ಈಗ ಅವರು ಹೊಸ ಜವಾಬ್ದಾರಿ ಮೂಲಕ ಬರ್ತಾ ಇದ್ದಾರೆ. ಪ್ರೇಕ್ಷಕರನ್ನ ಅಭಿನಯವನ್ನ ಹೇಗೆ ಸ್ವೀಕರಿಸ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಈ ಪಾತ್ರದ ಬದಲಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸಂಜನಾ ಅವರನ್ನು ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಥವಾ ಸ್ನೇಹ ಅವರ ಎಂಟ್ರಿನ ಸ್ವಾಗತಿಸ್ತೀರಾ? ಈ ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.